11 ಹೇತು ಫಲಾಶಯಾಲಂಬನೈಃ ಸಂಗ್ರಹೀತತ್ವಾತ್ ತೇಷಾಂ ಅಭಾವೇ ತದಭಾವಃ. ಪದಗಳ ವಿಭಾಗ: ಹೇತು, ಫಲ, ಆಶ್ರಯ, ಆಲಂಬನ, ಸಂಗ್ರಹೀತತ್ವಾತ್ ತೇಷಾಂ ಅಭಾವೇ ತತ್ ಅಭಾವಃ. ಹೇತು ಅಂದರೆ ಕಾರಣ, ಫಲ ಅಂದರೆ ಪರಿಣಾಮ, ಪ್ರತಿಫಲ, ಆಶ್ರಯ ಅಂದರೆ ಇವುಗಳಿಗೆಲ್ಲ ಹೇತು ಫಲ ಇವುಗಳು ಇರುವಂತಹ ಒಂದು ತಾಣ. ಆಶ್ರಯ ಅಂದರೆ ತಾಣ. ಆಲಂಬನೈಹಿ ಅಂದರೆ ಜೀವಾತ್ಮನು ಇವುಗಳನ್ನೆಲ್ಲ ಅವಲಂಬಿಸಿಕೊಂಡಿರುತ್ತಾನೆ, ಅದಕ್ಕೆ ಅನುಸಾರವಾಗಿ ಇರುವುದು. ಆಲಂಬನೆ ಅಂದರೆ ಅವಲಂಬಿಸಿಕೊಂಡಿರುವುದು ಅಥವಾ ಅನುಸಾರವಾಗಿ ಇರುವುದು. ಸಂಗ್ರಹೀತತ್ವಾತ್ ಅಂದರೆ ಇವುಗಳೆಲ್ಲ ಕೂಡಿಕೊಂಡಿರುವಂಥದ್ದು. ಯೇಷಾಂ ಇವುಗಳ ಅಭಾವ ಅಂದರೆ ಇಲ್ಲದಂತಾಗುವುದು, ಕ್ಷಯವಾಗುವುದು. ತತ್ ಅಂದರೆ ಅದು, ಅಭಾವ ಇಲ್ಲದಂತಾಗುವುದು, ಕ್ಷಯವಾಗುವುದು. ಭಾವಾರ್ಥ: ಕಾರಣ ಹಾಗೂ ಅದರಿಂದ ಬರುವಂತಹ ಪ್ರತಿಫಲ ಮತ್ತು ಇವುಗಳಿಗೆಲ್ಲ ಆಶ್ರಯವಾದಂತಹ ಜೀವಾತ್ಮನು ಇವೆಲ್ಲವುದಕ್ಕೂ ಅನುಸಾರವಾಗಿ ಇರುತ್ತಾನೆ. ಅವನಲ್ಲಿ ಇರುವಂತಹ ಸಂಚಿತ ಕರ್ಮ ಹಾಗೂ ಪ್ರಾರಬ್ಧ ಕರ್ಮಗಳು ಕೂಡ ಸಂಗ್ರಹಿತವಾಗಿ ಅದರಿಂದ ಬರುವಂತಹ ಪ್ರತಿಫಲಗಳು ಕೂಡ ಜೀವಾತ್ಮನು ಅವುಗಳನ್ನು ಅವಲಂಬಿಸಿರುತ್ತಾನೆ. ಈ ಕಾರಣ, ಪ್ರತಿಫಲ, ಅದರಿಂದ ಉಂಟಾಗುವ ಫಲಗಳು ಹಾಗೂ ಸಂಚಿತ ಕರ್ಮ ಹಾಗೂ ಪ್ರಾರಬ್ಧ ಕರ್ಮಗಳು ಇವೆಲ್ಲವೂ ಕ್ಷಯವಾದಾಗ ತತ್ ಅದು ಅಂದರೆ ಹೊಸದಾಗಿ ಹುಟ್ಟಿಕೊಂಡಂತಹ ಸಂಸ್ಕಾರವೂ ಕೂಡ ಸ್ವಭಾವಗಳು ಕೂಡ ಇಲ್ಲದಂತಾಗುತ್ತವೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 12 ಅತೀತಾನಾಗತಂ ಸ್ವರೂಪತಸ್ತದ್ಭೇದಾತ್ ಧರ್ಮಾಣ. ಪದಗಳ ವಿಭಾಗ: ಅತೀತ, ಅನಾಗತಂ, ಸ್ವರೂಪತಃ, ಅಸ್ತಿ, ಅದ್ವಭೇದಾತ್ ಧರ್ಮಾಣ. ಪದಗಳ ಅರ್ಥ: ಅತೀತ ಅಂದರೆ ಈಗಾಗಲೇ ಕಳೆದು ಹೋದ ಅಥವಾ ಭೂತಕಾಲ. ಅನಾಗತಂ ಅಂದರೆ ಇನ್ನೂ ಬಂದಿರದ ಅಥವಾ ಬರಲೇಬಹುದಾದಂತಹ. ಸ್ವರೂಪತಃ ಅಂದರೆ ಇಂದಿನ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಇರುವಂಥದ್ದು. ಅಸ್ತಿ ಅಂದರೆ ಇರುವುದಂತೂ ಹೌದು. ಅದ್ವಭೇದಾತ್ ಅಂದರೆ ಮನಸ್ಸಿಗೆ ಅನುಗುಣವಾಗಿ ಇರುವಂಥದ್ದು. ಧರ್ಮಾಣ ಅಂದರೆ ಅವುಗಳ ಸ್ವಭಾವಕ್ಕೆ ತಕ್ಕಂತೆ ಇರುವಂಥದ್ದು. ಭಾವಾರ್ಥ: ಅತೀತ ಅಂದರೆ ಭೂತಕಾಲ, ಅಲ್ಪಂಶ ಭೂತಕಾಲವು, ಅಲ್ಪಂಶ ಭವಿಷ್ಯತ್ ಕಾಲವು, ಬಹುಂಶ ವರ್ತಮಾನ ಕಾಲವು. ಅಂದರೆ ಈಗಾಗಲೇ ಕಳೆದು ಹೋದಂತಹ ಸಂದರ್ಭಗಳು ಅಲ್ಪವಾಗಿರುತ್ತದೆ, ಇನ್ನು ಮುಂದೆ ಬರಬಹುದಾದಂತಹ ಭವಿಷ್ಯತ್ ಕಾಲವು ಕೂಡ ಅಲ್ಪವಾಗಿರುತ್ತದೆ. ಆದರೆ ಬಹುಂಶ ವರ್ತಮಾನ ಕಾಲ ಅಂದರೆ ಇವಾಗಿನ ಸ್ಥಿತಿಗತಿಗಳಿಗೆ ಅಲ್ಪಂಶವೂ ಇರುತ್ತದೆ. ಇದನ್ನು ಜೀವಾತ್ಮನು ಅವನ ಮನಸ್ಸಿನ ಸ್ಥಿತಿಗತಿಗಳಿಗೆ ಹೆಚ್ಚು ಬೆಲೆಯನ್ನು ಕೊಡುತ್ತಿರ್ತಾನೆ. ಯಾವಾಗ ಯೋಗಿ ಶ್ರೇಷ್ಠನು ಅಷ್ಟಾಂಗ ಯೋಗವನ್ನು ಅನುಸರಿಸಿಕೊಂಡು ಬರುತ್ತಾನೋ ಆಗ ಅವನಿಗೆ ಉಪಾಯ ಪ್ರತ್ಯಯಗಳಿಂದಲೂ ಹಾಗೂ ಪರಾವೈರಾಗ್ಯದಿಂದಲೂ ಈ ಸಾಪೇಕ್ಷವು ಗೌಣವಾಗಿ ಬಿಡುತ್ತದೆ. ಪರಾವೈರಾಗ್ಯದಿಂದ ಉಂಟಾದ ನಿರಪೇಕ್ಷತೆಯು
ಶ್ರೇಯಸ್ಸನ್ನು ಬಯಸುತ್ತದೆ. ಅದ್ವಭೇದಾತ್ ಅಂದರೆ ಅವನ ಮನಸ್ಸು ಹೆಚ್ಚು ಸಾಪೇಕ್ಷತೆಗೆ, ಪ್ರೇಯಸಿಗಾಗಿ ಬಯಸುತ್ತದೆ. ಆದರೆ ಅವನ ಪ್ರಯತ್ನದಿಂದ ನಿರಪೇಕ್ಷತೆಯು ಹೆಚ್ಚು ಬಲಗೊಂಡು ಅವನು ಅದಕ್ಕೆ ಹೆಚ್ಚು ಬೆಲೆಯನ್ನು ಕೊಡುತ್ತಾ ಹೋಗುತ್ತಾನೆ. ಇದೇ ರೀತಿಯ ಅಭಿಪ್ರಾಯವನ್ನು ತಾಳಬೇಕಾಗುತ್ತದೆ. ಆಗ ಮಾತ್ರ ಜೀವಾತ್ಮನು ಕೈವಲ್ಯದ ಎಡೆಗೆ ಹೋಗಲು ಸಂಭಾವಿತ್ಯವಾಗುತ್ತದೆ.